ರಾಜ್ಯದ ಉತ್ತರ ಕರ್ನಾಟಕ ಭಾಗದಲ್ಲಿ ಮಳೆ ಇಲ್ಲದಿದ್ರೂ ನೆರೆ ಹಾವಳಿಯ ಸಂಕಷ್ಟ ಎದುರಾಗಿದೆ. ಊರುಗಳ ಸಂಪರ್ಕವೇ ಬಂದ್ ಆಗಿದ್ರೆ ಸಾವಿರಾರು ಎಕರೆಯಲ್ಲಿನ ಬೆಳೆ ನದಿ ಒಡಲು ಸೇರಿದೆ. ಮಹಾರಾಷ್ಟ್ರದಲ್ಲಿನ ಮಳೆಗೆ ಕೃಷ್ಣ, ಘಟಪ್ರಭಾ, ಮಲಪ್ರಭಾ ನದಿಗಳು ಉಕ್ಕಿ ಹರಿಯುತ್ತಿವೆ. ಇದರ ನಡುವೆ ಮಲೆನಾಡಿನಲ್ಲಿನ ಮಳೆ ತುಂಗಭದ್ರಾ ಡ್ಯಾಂಗೂ ಜೀವ ಕಳೆ ತಂದಿದೆ. ಮಾರ್ಕಂಡೆಯ ನದಿ ನೀರು ಅಂಬೇವಾಡಿ ಗ್ರಾಮವನ್ನು ಸುತ್ತುವರೆದಿರುವಂಥದ್ದು. ತುಂಗಭದ್ರಾ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಹೆಚ್ಚಳವಾಗಿರತಕ್ಕಂಥದ್ದು. ನದಿಯಲ್ಲಿ ಅರ್ಧ ಮುಳುಗಿದ ಕಬ್ಬು, ಜೋಳ, ಹತ್ತಿ, ಸೋಯಾ, ಶೇಂಗಾ ಬೆಳೆ ಎಲ್ಲಿದೆ ಅನ್ನೋದೇ ಕಾಣ್ತಿಲ್ಲ. ಸಾವಿರಾರು ಎಕರೆಯಲ್ಲಿನ ಬೆಳೆ ನೀರು ಪಾಲಾದ್ರೆ ಇಡೀ ಊರಿಗೆ ಮುಳುಗಡೆ ಭೀತಿ ಶುರುವಾಗಿದೆ. ಕೆಲ ಗ್ರಾಮಗಳಂತೂ ಸಂಪರ್ಕವನ್ನೇ ಕಳೆದುಕೊಂಡಿವೆ. ಮಹಾರಾಷ್ಟ್ರದಲ್ಲಿ ಮುಂದುವರೆದಿರೋ ಮಳೆ ಬೆಳಗಾವಿ, ಬಾಗಲಕೋಟೆ, ವಿಜಯಪುರ ಜಿಲ್ಲೆ ನದಿ ಪಾತ್ರಗಳಲ್ಲಿ ಪ್ರವಾಹ ಭೀತಿ ತಂದಿದೆ. ಮಾರ್ಕಂಡೆಯ ನದಿ ಅಬ್ಬರ, ಮುಳುಗಿದ ಕಬ್ಬು, ಭತ್ತ, ಜೋಳ. ಗ್ರಾಮಕ್ಕೂ ನೀರು ಹೊಕ್ಕುವ ಭೀತಿ, ನದಿ ಪಾತ್ರದಲ್ಲಿ ಆತಂಕ. ಬೆಳಗಾವಿ ಜಿಲ್ಲೆಯ ಪಶ್ಚಿಮ ಘಟ್ಟ ಭಾಗದಲ್ಲಿ ಭಾರೀ ಮಳೆ ಮುಂದುವರೆದಿದೆ. ಮಾರ್ಕಂಡೆಯ ನದಿ ಅಪಾಯದ ಮಟ್ಟ ಮೀರಿದ್ದು ಬೆಳಗಾವಿ ತಾಲೂಕಿನ ಕಂಗ್ರಾಳಿ ಬಳಿ ನೂರಾರು ಎಕರೆಯಲ್ಲಿನ ಕಬ್ಬು, ಭತ್ತ, ಮೆಕ್ಕೆಜೋಳದ ಬೆಳೆ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಗ್ರಾಮಕ್ಕೂ ನೀರು ನುಗ್ಗೋ ಆತಂಕ ಎದುರಾಗಿದೆ. ಮಾರ್ಕಂಡೆಯ ನದಿ ನೀರು ಅಂಬೇವಾಡಿ ಗ್ರಾಮವನ್ನು ಸುತ್ತುವರೆದಿರುವಂಥದ್ದು. ನಾನೀಗ ಅಂಬೇವಾಡಿ ಗ್ರಾಮದ ಹೊರವಲಯದಲ್ಲೇ ಇದ್ದೇನೆ. ಸದ್ಯದ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ತೋರಿಸ್ತಾ ಇದ್ದೇನೆ. ಇದು ಈಗೇನು ತೋರಿಸ್ತಾ ಇದ್ದೇನೆ, ಇದು ಯಾವುದೂ ಕೂಡ ನದಿಯ ಪ್ರದೇಶವಲ್ಲ, ಬದಲಿಗೆ ಇಲ್ಲಿ ಬೆಳೆಗಳನ್ನು ಬೆಳೆಯಲಾಗಿತ್ತು. ಇದೆಲ್ಲವೂ ಕೂಡ ಜಮೀನು. ಸದ್ಯ ಈಗ ಜಮೀನುಗಳು ಎಲ್ಲವೂ ಕೂಡ ಕಂಪ್ಲೀಟಾಗಿ ಮುಳುಗಡೆಯಾಗಿ ನದಿಯಂತಾಗಿ ಜಮೀನುಗಳು ಮಾರ್ಪಟ್ಟಿರುವಂಥದ್ದು. ನೀವೀಗ ದೃಶ್ಯಾವಳಿಗಳಲ್ಲಿ ನೋಡೋದಾದರೆ ಮೆಕ್ಕೆಜೋಳ ಆಗಿರ್ಬೋದು, ಆಲೂ ಆಗಿರ್ಬೋದು, ಅದರ ಜೊತೆಗೆ ಕಬ್ಬು ಆಗಿರ್ಬೋದು, ಎಲ್ಲವೂ ಕೂಡ ಕಂಪ್ಲೀಟಾಗಿ ಮುಳುಗಡೆ ಆಗಿರುವಂಥದ್ದು. ಆ ಭಾಗದಲ್ಲಿ ಏನು ಕಬ್ಬಿದೆ ಅದು ಅರ್ಧ ಭಾಗಶಃ ಮುಳುಗಡೆ ಆಗಿರುವಂಥದ್ದು. ಇನ್ನು ಕೃಷ್ಣಾ ನದಿ ನೀರಿನ ಮಟ್ಟ ಏರಿಕೆಯಾಗ್ತಲೇ ಇದ್ದು ಇಂದು 1.5 ಲಕ್ಷ ಕ್ಯೂಸೆಕ್ ದಾಟಿತು. ಚಿಕ್ಕೋಡಿ ಭಾಗದಲ್ಲಿ ಶೇಂಗಾ, ಉದ್ದು, ಕಬ್ಬು ಸೇರಿದಂತೆ ಸಾವಿರಾರು ಎಕರೆಯಲ್ಲಿನ ಬೆಳೆ ಕೃಷ್ಣೆಯ ಒಡಲು ಸೇರಿದ್ದು ರೈತರು ಕಂಗಾಲಾಗಿದ್ದಾರೆ. ನಮ್ಮ ಎಲ್ಲ ಬೆಳೆ ಈಗ ಆಲ್ರೆಡಿ ನೀರಿನಾಗ ಹೋಗಿದಾವೆ. ಸೊ ಪಂಪ್ ಸೆಟ್ಗಳಂತೂ 2-3 ದಿವಸದಿಂದ ನೀರಿನಾಗ ಹೋಗಿದಾವ್ರಿ. ಅವೆಲ್ಲ ತೆಗೆಯೋದು ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡು ದನಕರುಗಳಿಗೆ ಮೇವಂತ ಸ್ವಲ್ಪ ಬೆಳೆ ಮಾಡಿದ್ದು, ಸ್ವಲ್ಪ ಪ್ರಮಾಣದಾಗ ಕಬ್ಬು ಇತ್ತು, ಎಲ್ಲ ನೀರಿನಾಗ ಹೋಗಿದ್ರಿ. ಈಗ ಬಹುತೇಕ ನಮ್ಮ ಪ್ರತಿ ವರ್ಷ ಹಿಂಗೆ ಆಕೈತಂದ್ರೆ ನಮ್ಮ ಪರಿಸ್ಥಿತಿ ಏನು ಹೇಳ್ತಿರ್ದು. ಊರನ್ನೇ ಸುತ್ತುವರಿದ ನೀರು, ಜನರ ಬೋಟ್ ಸವಾರಿ. ಇನ್ನು ಕೃಷ್ಣಾ ನದಿಯ ಭೋರ್ಗರೆತಕ್ಕೆ ಬಾಗಲಕೋಟೆ ಜಿಲ್ಲೆಯಲ್ಲೂ ನೆರೆ ಹಾವಳಿ ಶುರುವಾಗಿದೆ. ಜಮಖಂಡಿ ತಾಲೂಕಿನ ಗುಹೇಶ್ವರ, ಕಂಕನವಾಡಿ ಗ್ರಾಮಗಳನ್ನ ನದಿ ನೀರು ಸುತ್ತುವರೆದಿದೆ. ಗುಹೇಶ್ವರ ಗಡ್ಡೆ, ಕಂಕನವಾಡಿ ಹಾಗೂ ಗುಹೇಶ್ವರ ನಡುಗಡ್ಡೆ ಪ್ರದೇಶದಲ್ಲಿ ಜನರ ಓಡಾಟಕ್ಕೆ ಬೋಟ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ಜಾನುವಾರು, ಬೈಕು, ಗಂಟು ಮೂಟೆ, ಮೇವು, ಹಾಲಿನ ಕ್ಯಾನ್ ಸೇರಿದಂತೆ ಎಲ್ಲವನ್ನೂ ಬೋಟ್ ಮೂಲಕವೇ ಸಾಗಿಸಲಾಗ್ತಿದೆ. ಜಮಖಂಡಿ ತಾಲೂಕಿನ ಹಿಪ್ಪರಗಿ ಬ್ಯಾರೇಜ್ನಿಂದ ಬರೋಬ್ಬರಿ 1,33,000 ಕ್ಯೂಸೆಕ್ ನೀರನ್ನ ಕೃಷ್ಣಾ ನದಿಗೆ ಬಿಡಲಾಗಿದೆ. ಇನ್ನು ಘಟಪ್ರಭಾ ನದಿ ನೀರಿನ ಮಟ್ಟವು ಏರಿಕೆಯಾಗಿದ್ದು ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ನಂದಗಾಂವ್ ಅವರಾದಿ ಸೇತುವೆ ಜಲಾವೃತವಾಗಿದೆ. ಹೀಗೆ ಘಟಪ್ರಭಾ ನದಿ ನೀರು ಹೆಚ್ಚಾಗ್ತಿದ್ದು ಹಳೆ ಬಾಗಲಕೋಟೆ ಜನರಿಗೆ ಹಾವು ಚೇಳುಗಳ ಕಾಟ ಶುರುವಾಗಿದೆ. ನದಿಯಲ್ಲಿ ನೀರು ಹೆಚ್ಚಾದಂತೆ ತಗ್ಗು ಗುಂಡಿಗಳಲ್ಲಿ ನೀರು ನಿಂತುಕೊಳ್ತಿದ್ದು ಈದ್ಗಾ ಮೈದಾನ, ಕಿಲ್ಲಾವಣಿ ಭಾಗದಲ್ಲಿ ಸಾಂಕ್ರಾಮಿಕ ರೋಗ ಭೀತಿಯೂ ಶುರುವಾಗಿದೆ. ಕೃಷ್ಣಾ ನದಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗ್ತಿದ್ದಂತೆ ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಆಲಮಟ್ಟಿ ಡ್ಯಾಂನಲ್ಲಿ ನಿಧಾನವಾಗಿ ನೀರಿನ ಮಟ್ಟ ಏರಿಕೆಯಾಗ್ತಿದೆ. ಸದ್ಯ 1,43,000 ಕ್ಯೂಸೆಕ್ ಒಳಹರಿವಿದ್ದು 483 ಕ್ಯೂಸೆಕ್ ಮಾತ್ರ ಹೊರಹರಿವಿದೆ. ತುಂಗಭದ್ರಾ ಡ್ಯಾಂನಲ್ಲಿ 15 ಟಿಎಂಸಿ ನೀರು ಸಂಗ್ರಹ. 4 ಜಿಲ್ಲೆಗಳ ಜೀವನಾಡಿಯಾಗಿರೋ ಕೊಪ್ಪಳದ ಮುನಿರಾಬಾದ್ ಬಳಿಯ ತುಂಗಭದ್ರಾ ಡ್ಯಾಂನಲ್ಲಿ ಮೊನ್ನೆವರೆಗೂ ಕೇವಲ 9 ಟಿಎಂಸಿ ನೀರಿತ್ತು. ಆದರೆ ಮಲೆನಾಡು ಭಾಗದಲ್ಲಿ ಭಾರಿ ಮಳೆಯಾಗ್ತಿರೋದ್ರಿಂದ ಡ್ಯಾಂಗೆ 25,000 ಕ್ಯೂಸೆಕ್ ನೀರು ಬರ್ತಿದೆ.
ಇದರಿಂದ ಸದ್ಯ ಡ್ಯಾಂನ ನೀರಿನ ಮಟ್ಟ 15 ಟಿಎಂಸಿಗೇರಿದೆ. ತುಂಗಭದ್ರಾ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಹೆಚ್ಚಳವಾಗಿರ್ತಕ್ಕಂಥದ್ದು 4-5 ದಿನಗಳಲ್ಲಿ ಸರಿಸುಮಾರು 5ರಿಂದ 6 TMC ನೀರು ಇದೀಗ ಸಂಗ್ರಹವಾಗಿರ್ತಕ್ಕಂಥದ್ದು. ಸದ್ಯ ನಾನೀಗ ತುಂಗಭದ್ರಾ ಜಲಾಶಯದ ಬಳಿ ಇರ್ತಕ್ಕಂಥದ್ದು ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತೀನಿ. ಕಳೆದ 4-5 ದಿನಗಳ ಹಿಂದೆ ಕೇವಲ ತುಂಗಭದ್ರಾ ಜಲಾಶಯದಲ್ಲಿ 9 TMC ನೀರಿತ್ತು. ಸದ್ಯ ಈಗ ಜಲಾಶಯದಲ್ಲಿ ಹೆಚ್ಚು ಕಡಿಮೆ 15 TMC ನೀರು ಸಂಗ್ರಹವಾಗಿರ್ತಕ್ಕಂಥದ್ದು. ಸದ್ಯ ತುಂಗಾ ಡ್ಯಾಂನಿಂದ ಮಾತ್ರ ನೀರು ರಿಲೀಸ್ ಆಗಿದೆ. ಇಷ್ಟಕ್ಕೆ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ನಂದಿಗಡಿ, ಧೂಳೆಹೊಳೆ, ಎಳೆಹೊಳೆ, ಗಂಗಾನಗರ ಸೇರಿದಂತೆ ನದಿ ಪಾತ್ರದಲ್ಲಿ ಪ್ರವಾಹ ಭೀತಿ ಇದೆ. ಇನ್ನು ಭದ್ರಾ ಡ್ಯಾಂನಿಂದಲೂ ನೀರು ರಿಲೀಸ್ ಆದರೆ ನೆರೆ ಆವರಿಸಲಿದೆ. ಹೀಗಾಗಿ ಕಂದಾಯ ಇಲಾಖೆ ಅಧಿಕಾರಿಗಳು ನದಿ ಪಾತ್ರದಲ್ಲಿ ಪರಿಶೀಲಿಸಿದ್ರು. ಧುಮ್ಮಿಕ್ಕುತ್ತಿದೆ ಅಂಬೋಲಿ ಫಾಲ್ಸ್. ಬೆಳಗಾವಿ ಜಿಲ್ಲೆಯ 9 ಫಾಲ್ಸ್ಗಳು ಧುಮ್ಮಿಕ್ಕುತ್ತಿವೆ. ಆದರೆ ಪ್ರವಾಸಿಗರ ಹಿತದೃಷ್ಟಿಯಿಂದ ಜಲಪಾತಗಳ ವೀಕ್ಷಣೆಗೆ ನಿರ್ಬಂಧ ಹಾಕಲಾಗಿದೆ. ಹೀಗಾಗಿ ಬೆಳಗಾವಿ ಭಾಗದ ಜನ ಅಂಬೋಲಿ ಫಾಲ್ಸ್ಗೆ ಲಗ್ಗೆ ಇಟ್ಟಿದ್ದಾರೆ. ಮಹಾರಾಷ್ಟ್ರದ ಸಿಂಧುದುರ್ಗ ಜಿಲ್ಲೆಯ ಸಾವಂತವಾಡಿ ತಾಲೂಕಿನ ಅಂಬೋಲಿ ಫಾಲ್ಸ್ ಧುಮ್ಮಿಕ್ಕುತ್ತಿದ್ದು ಹಾಲ್ನೊರೆಯಂತ ನೀರಿನಲ್ಲಿ ಜನ ಎಂಜಾಯ್ ಮಾಡ್ತಿದ್ದಾರೆ. ಬೆಳಗಾವಿಯಿಂದ ಸಹದೇವ್, ಬಾಗಲಕೋಟೆಯಿಂದ ರವಿಮುಖಿ ಜೊತೆ ಶಿವಕುಮಾರ್, TV9 ಕೊಪ್ಪಳ.